ನನ್ನ ಹೆಸರು ಹರೀಶ್ ಅಂತ. ಇವತ್ತು ನಾನು ನಿಮಗೆ ಕೆಂಗನ್ ವಾಟರ್ ಮಿಷಿನ್, ಕೆಂಗನ್ ಅಯೋನೈಸ್ಡ್ ಅಲ್ಕಲೈನ್ ವಾಟರ್ ಮಿಷಿನ್ ನ ನಿಮಗೆ ಒಂದು ಪ್ರಾಡಕ್ಟ್ ನ ಡೆಮೋ ತೋರಿಸ್ತಾ ಇದ್ದೀನಿ. ಈ ಮಾಡೆಲ್ ಬಂದು ನಿಮಗೆ SD501 ಅಂತ, SD501 ಅಂತ. ಇದು ಎನರ್ಜಿಕ್ ಕಂಪ್ನಿದು ಕೆಂಗನ್ ವಾಟರ್ ಮಿಷಿನ್. ಇದು ಬಂದು ಪ್ರೈಸ್ ಕೇಳ್ಕೊಳ್ಳಿ ಫಸ್ಟ್. 2,77,000. ಏನಪ್ಪಾ ಇರುತ್ತೆ ಅಷ್ಟೊಂದು 2,77,000 ಕೊಡ್ತೀವಿ ಅನ್ನೋದನ್ನ ಜಸ್ಟ್ ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳಿ, ಪ್ರಾಡಕ್ಟ್ ಬಗ್ಗೆ ಏನಿರುತ್ತೆ ಏನಿಲ್ಲ ಅಂತ. ಇದು ಬಂದು ಕಾಂಪ್ಯಾಕ್ಟ್ ಆಗಿದೆ. ವಾಟರ್ ಪ್ಯೂರಿಫೈರ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದು SD501 ಅಂತ ಮಾಡೆಲ್ ನೇಮ್ ಇದು. ಓಕೆ, ಇದು ಬಂದು 7 ಪ್ಲೇಟ್ ಇರುತ್ತೆ. ಟೈಟಾನಿಯಂ ಯೂಸ್ ಮಾಡಿರ್ತಾರೆ ಇದರಲ್ಲಿ. ಅತಿ ಕಾಸ್ಟ್ಲಿ ಇರುವಂತದ್ದು ಮಾರ್ಕೆಟ್ ಅಲ್ಲಿ. ಗೋಲ್ಡ್ ಸಿಲ್ವರ್ ಎಲ್ಲದಕ್ಕಿಂತನೂ ಕಾಸ್ಟ್ಲಿ ಇರುವಂತದ್ದು ಟೈಟಾನಿಯಂ ವಿತ್ ಪ್ಲಾಟಿನಂ ಕೋಟೆಡ್ 7 ಪ್ಲೇಟ್ಸ್ ಮಾಡಿರ್ತಾರೆ. ಅದ್ರ ಮಧ್ಯದಲ್ಲಿ ನಿಮಗೆ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ಅಲ್ಲಿ ಆಗಿ ಪ್ಯೂರಿಫೈ ಆಗಿ ಬರುತ್ತೆ. ಪ್ಯೂರಿಫೈ ಅಂದ್ರೆ ಅಲ್ಕಲೈನ್ ಆಗಿ ಬರುತ್ತೆ. ಇದರಲ್ಲಿ ನಿಮಗೆ ಇದು ಅಲ್ಕಲೈನ್ ವಾಟರ್ ಬರುವಂತದ್ದು. ಮೇಲ್ಗಡೆ ಪೈಪ್ ಏನಿದೆಯಲ್ಲ ಇದು ಅಲ್ಕಲೈನ್ ಆಗಿ ಬರುವಂತದ್ದು. ಇದು ನಾವು ಆ ಕಡೆ ಈ ಕಡೆ ಯಾವ ಕಡೆ ಬೇಕಾದ್ರೆ ರೊಟೇಟ್ ಮಾಡಬಹುದು. ಇದರಲ್ಲಿ ನಿಮಗೆ ಅಲ್ಕಲೈನ್ ವಾಟರ್ ಬರುತ್ತೆ. ಇನ್ನೊಂದು ಪೈಪ್ ಇದೆ ಇದರಲ್ಲಿ, ಈ ಪೈಪ್ ಇದು ಬಂದು ಅಸಿಡಿಕ್ ವಾಟರ್ ಬರುವಂತದ್ದು. ಇದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇದು ನಿಮ್ಮ ವಾಟರ್ ಪ್ಯೂರಿಫೈರ್ ಹೋದು ಬಹಳ ಡಿಫರೆನ್ಸ್ ಇದೆ. ಓಕೆ, ಇದು ವಾಟರ್ ಪ್ಯೂರಿಫೈರ್ ಅಲ್ಲ, ಆಕ್ಚುಲಿ ಅಯೋನೈಸ್ಡ್ ವಾಟರ್ ಅಂತ ಕರಿತೀವಿ. ಈ ಪೈಪ್ ಅಲ್ಲಿ ಅಲ್ಕಲೈನ್ ವಾಟರ್ ಬರುತ್ತೆ. RO ಮಿಷಿನ್ ಅಲ್ಲಿ ಹೆಂಗ್ 2 ಲೈನ್ ಇರುತ್ತೆ ಅದೇ ತರ ಇದು ಅಲ್ಕಲೈನ್ ವಾಟರ್ ಬರುತ್ತೆ. ಇದು ಅಸಿಡಿಕ್ ವಾಟರ್ ಬರುತ್ತೆ. ಅಸಿಡಿಕ್ ಅಂದ್ರೆ ಏನು? ನಮ್ಮ ನೀರಲ್ಲಿ ಏನಿರುತ್ತಲ್ಲ, ನೀರಲ್ಲಿರುವಂತ ಅಸಿಡಿಕ್ ಅಂಶ, ನಮ್ಮ ಅಸಿಡಿಟಿ ಮಾಡುವಂತ ಅಂಶ ಏನಿರುತ್ತೆ ಆ ಅಂಶ ಇರುವಂತದ್ದು ಅಸಿಡಿಕ್ ವಾಟರ್ ಇಲ್ಲಿ ಹೋಗುತ್ತೆ. ಇದೆಲ್ಲ pH ಕಡಿಮೆ ಇರುತ್ತೆ. ಅಸಿಡಿಕ್ ವಾಟರ್ ಅಂದ್ರೆ ಯಾವಾಗ್ಲೂ pH ಕಡಿಮೆ ಇರುವಂತದ್ದು. ಅಲ್ಕಲೈನ್ ವಾಟರ್ ಅಂದ್ರೆ ಯಾವಾಗ್ಲೂ ಒಂದ್ 2 ನಿಮಿಷ ಮಾಡ್ತಾ ಇದ್ದೀನಿ, ಒಂದು ವಿಡಿಯೋ ಮಾಡ್ತಾ ಇದ್ದೆ. ಈ ಪೈಪ್ ಅಲ್ಲಿ ಅಲ್ಕಲೈನ್ ವಾಟರ್, ಈ ಪೈಪ್ ಅಲ್ಲಿ ಅಸಿಡಿಕ್ ವಾಟರ್ ಬರುತ್ತೆ. ಅಸಿಡಿಕ್ ವಾಟರ್ ಅಂದ್ರೆ 2.5 pH, 2.5 pH ವಾಟರ್ ಅಂದ್ರೆ ನಮಗೇನು ದೇಹದಲ್ಲಿ ನಾವು ತಿಂದಿದ್ದನ್ನೆಲ್ಲ ಅಸಿಡಿಕ್ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹ ಕವರ್ ಮಾಡ್ಕೊಳ್ಳುತ್ತೆ ಅಸಿಡಿಕ್ ಅಂಶ. ಆ ಅಸಿಡಿಕ್ ವಾಟರ್ ಇಲ್ಲಿ ಹೋಗುತ್ತೆ. ನೀರಲ್ಲಿರುವಂತ ಅಸಿಡಿಕ್ ವಾಟರ್ ನ ತೆಗೆಯುತ್ತೆ. ಇಲ್ಲಿ ಬರೀ ಅಲ್ಕಲೈನ್ ವಾಟರ್ ಮಾತ್ರ ಕೊಡುತ್ತೆ. ನಮ್ಮ ಬಾಡಿ 7.3 pH, ಓಕೆ, 7+ ಇರುತ್ತೆ. 7.3 7.4 pH ಲೆವೆಲ್ ನಮ್ಮ ಬಾಡಿ ಯಾವಾಗ್ಲೂ ಇರುತ್ತೆ. ಅದು ನ್ಯೂಟ್ರಲ್ ಅಂತ ಕರಿತೀವಿ. ಓಕೆ, ಇದು ಅಸಿಡಿಕ್, ಇದು ಅಲ್ಕಲೈನ್ ವಾಟರ್. ಕನ್ಫ್ಯೂಷನ್ ಇರಲ್ಲ, ಸಿಂಪಲ್ ಇರುತ್ತೆ. ತಿಳ್ಕೊಳ್ಳಿ, ವಿಷಯನ ತಿಳ್ಕೊಳ್ಳಿ. ಇದು ಬಂದು ಎಲೆಕ್ಟ್ರಿಕ್ ಪ್ಲಗ್ ಪಾಯಿಂಟ್ ಕನೆಕ್ಷನ್ ಆಗುತ್ತೆ. ಇದು ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇರುತ್ತೆ ಒಂದು. ಇನ್ನೊಂದು ಕೆಂಗನ್ ವಾಟರ್, ನಾನು ಏನ್ ಹೇಳ್ತಾ ಇದ್ದೆ ನಿಮಗೆ 8.5 9 9.5 ಈ ರೇಂಜ್ ಅಲ್ಲಿ ನಾವು ನೀರು ಕುಡಿಬೇಕು ಅಂತ ಹೇಳಿ. ಅದು ಬ್ಲೂ ಟಿಕ್ ಏನಿದೆ, ಬ್ಲೂ ಕಲರ್ ಏನಿದೆ ಇದರಲ್ಲಿ, ಇದು ಎಲ್ಲ ಅಲ್ಕಲೈನ್ ವಾಟರ್. ನೆಕ್ಸ್ಟ್ ಗ್ರೀನ್ ಬರುವಂತದ್ದು ಇದೆಲ್ಲ 7 pH. ಇದು 8.5 to 9.5 pH. ಇದು 7 pH ಕ್ಲೀನ್ ವಾಟರ್ ಅಂತ ಕರಿತೀವಿ. ಯಾವ್ದಕ್ಕೆ ಯೂಸ್ ಅಂತ ಆಮೇಲೆ ಹೇಳ್ತೀನಿ. ಈ ಬಟನ್ಗಳು ನೋಡ್ಕೊಳ್ಳಿ. ಕೆಂಗನ್ ವಾಟರ್, ಇದು ಕ್ಲೀನ್ ವಾಟರ್. ಇದು ಬ್ಯೂಟಿ ವಾಟರ್ ಅಂತ ಹೇಳಿ 6 pH ಅಂದ್ರೆ ನಾವು ಸ್ನಾನಕ್ಕೇನು ಯೂಸ್ ಮಾಡ್ತೀವಲ್ಲ ವಾಟರ್, ಅಂತ ವಾಟರ್ ಬ್ಯೂಟಿ ವಾಟರ್ ಅಂತ ಹೇಳ್ತೀವಿ. ಅದನ್ನ ಬ್ಯೂಟಿ ವಾಟರ್. ಅದು ಸ್ಕಿನ್ ಗ್ಲೋ ಮಾಡ್ಕೊಳುತ್ತೆ. ಸ್ಕಿನ್ ಏನೇ ಡಿಸೀಸಸ್ ಇದ್ರು ಅದನ್ನ ಹೋಗ್ಸತ್ತೆ. ಮತ್ತೆ ಸ್ಟ್ರಾಂಗ್ ಅಸಿಡಿಕ್ ವಾಟರ್, ನೀವೇನ್ ಹ್ಯಾಂಡ್ ಸ್ಯಾನಿಟೈಸರ್ ಕೊರೋನಾ ಟೈಮಲ್ಲೆಲ್ಲ ನೀವು ಹ್ಯಾಂಡ್ ಸ್ಯಾನಿಟೈಸರ್ ಹಾಕೊಂತ ಇದ್ವಲ್ಲ ನಾವೆಲ್ಲ, ಅದೇ ತರ ವಾಟರ್ ಸ್ಟ್ರಾಂಗ್ ಅಸಿಡಿಕ್ ವಾಟರ್. ಇದು ಪ್ಯೂರ್ ಇರುತ್ತೆ. ಇದರಲ್ಲಿ ಯಾವ ಕೆಮಿಕಲ್ ಹಾಕಿ ಕೂಡ ಮಾಡೋದಿಲ್ಲ. ಇದು ನೀರ್ನ ಎಲ್ಲ ಬೈಫರ್ಕೇಶನ್ ಮಾಡಿ ಮಾಡುತ್ತೆ ಇದನ್ನ. ಇದರಲ್ಲಿ ಏನು ಮಿಕ್ಸರ್ ಇರಲ್ಲ. ಏನು ನೀರಿಗೆ ಏನು ಕೆಮಿಕಲ್ ಮಿಕ್ಸ್ ಆಗೋದಿಲ್ಲ. ನಿಮ್ಮ ನ್ಯಾಚುರಲ್ ವಾಟರ್ ಏನೇ ವಾಟರ್ ಪ್ಯೂರಿಫೈರ್ ಇಂದ ಬರುತ್ತೆ ಆ ವಾಟರ್ ಇಂದಾನೆ ಇದೆಲ್ಲ ಸ್ಪ್ಲಿಟ್ ಮಾಡಿ ಕೊಡುವಂತದ್ದು. ಒಂದು ಕುಡಿಲಿಕ್ಕೆ, ಇನ್ನೊಂದು ಬಳಸಲಿಕ್ಕೆ. ಒಂದು ಇನ್ಸೈಡ್, ದೇಹದ ಇನ್ಸೈಡ್ ಹೋಗಿ ರೆಕ್ಟಿಫೈ ಮಾಡುತ್ತೆ. ಇನ್ನೊಂದು ಎಲ್ಲ ದೇಹದ ಔಟ್ ಸೈಡ್ ರೆಕ್ಟಿಫೈ ಮಾಡುವಂತದ್ದು. ಓಕೆ, ಅದೇ ಕೆಂಗನ್ ವಾಟರ್ ಸ್ಪೆಷಾಲಿಟಿ ಇದರಲ್ಲಿ. ಇದು 2.5 pH ಅಸಿಡಿಕ್ ವಾಟರ್ ಆಯ್ತಲ್ಲ. ಈಗ ನಿಮಗೆ ಒಂದೊಂದೇ ಯೂಸಸ್ ಏನೇನಂತ ಹೇಳ್ತೀನಿ ನೋಡಿ. ಈಗ
ಕೆಂಗನ್ ವಾಟರ್ 8.5, 9, 9.5 ಮೂರ್ ತರದ್ದು ಕೊಟ್ಟಿದ್ದಾರೆ ಇದರಲ್ಲಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಕೆಂಗನ್ ವಾಟರ್ ನ ಯೂಸ್ ಮಾಡುವಾಗ ನಮ್ ಬಾಡಿ ಅದಕ್ಕೆ ಸೆಟ್ ಆಗಿರಲ್ಲ ಇನ್ನು, ಹಾಗಾಗಿ 8.5 ಕುಡಿಬೇಕು ನೀರು ಸ್ಟಾರ್ಟಿಂಗ್. 8.5 ಒಂದು ವಾರ 8.5, ನೆಕ್ಸ್ಟ್ 9.0, ನೆಕ್ಸ್ಟ್ 9.5 ಪರ್ಮನೆಂಟ್ ಆಗಿ ಕುಡಿಬೇಕು. ಇದು ಏನಕ್ಕೆ ನಾವು ಇಷ್ಟು ಆಲ್ಕಲೈನ್ ವಾಟರ್ ನೀರು ಕುಡಿಬೇಕು, ಅದರಿಂದ ಬೆನಿಫಿಟ್ ಇದೆಯಾ ಅಂತ ನೀವು ಕೇಳೋದಾದ್ರೆ, ನಾವು ತಿನ್ನೋ ಫುಡ್ ಅಲ್ಲಿ ಆಲ್ಮೋಸ್ಟ್ ಆಲ್ 95% ಅಸಿಡಿಕ್, ಆಲ್ಕಲೈನ್ ಇರೋದಿಲ್ಲ. ಹಂಗಾಗಿ ಅಲ್ಕಲೈನ್ ಎಲ್ಲ ಈ ಕೆಳಗಡೆ ಏನು ಯೆಲ್ಲೋ ಮತ್ತೆ ರೆಡ್ ಶೇಡ್ ಬರುತ್ತಲ್ವಾ, ಇದೆಲ್ಲ ಅಸಿಡಿಕ್. ನಮ್ ಫುಡ್ ಅಲ್ಲಿ ಕೂಡ ಅಸಿಡಿಕ್, ಅಲ್ಕಲೈನ್ ಅಂತ ಇರುತ್ತೆ. ಓಕೆ, ಹಸಿ ತರಕಾರಿ ಅವೆಲ್ಲ ಅಲ್ಕಲೈನ್ ಆಗಿರುತ್ತೆ. ನಾವ್ ಅಂತ ಹಸಿ ತಿನ್ನಲ್ಲ, ನಾವು ಬೇಯಿಸಿ ತಿಂತೀವಿ. ನಾವು ಪ್ರತಿಯೊಂದು ಫುಡ್ ಕೂಡ ಬೇಯಿಸಿ ತಿಂತೀವಿ. ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಳ್ಳಿ. ನಾವು ಹಸಿ ತರಕಾರಿ ಏನ್ ತಿಂತೀವಿ? ಫ್ರೂಟ್ಸ್ ತಿನ್ಬೋದು, ಅದು ಬಿಟ್ರೆ ಈರುಳ್ಳಿ ತಿನ್ಬೋದು, ಸೌತೆಕಾಯಿ ತಿನ್ಬೋದು, ಅದ್ ಬಿಟ್ಟು ಬೇರೆ ಏನ್ ನಾವು ತಿನ್ನೋದಿಲ್ಲ. ಹಾಗಾಗಿ ನಾವು ನಮ್ ತಟ್ಟೆನಲ್ಲಿ ನೋಡ್ಕೊಳ್ಳಿ, ನಮ್ ತಟ್ಟೆನಲ್ಲಿ ಏನಿರುತ್ತೆ ಆಲ್ಮೋಸ್ಟ್ 95% ಬೇಯಿಸಿದ ಪದಾರ್ಥ ಇರುತ್ತೆ. ಯಾವಾಗ ಒರಿಜಿನಲ್ ಇಂದ ನಾವು ಬೇಯಿಸಿ ತಿಂತೀವಿ ಅವಾಗ ಅಸಿಡಿಕ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆ ಅಸಿಡಿಕ್ ನಾಗಿ ಕನ್ವರ್ಟ್ ಆಗಿರೋಂಥದ್ದನ್ನ 7.3 ಏನ್ ನಮ್ ಬಾಡಿ ಹೇಳದಲ್ಲ 7 ಅರೌಂಡ್, ಈ pH ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಅಲ್ಕಲೈನ್ ವಾಟರ್ ಕುಡಿಬೇಕಾಗತ್ತೆ. ಈ ಅಲ್ಕಲೈನ್ ವಾಟರ್ ಕುಡಿದಾಗ ಅವಾಗ 7 pH ನಮ್ ಬಾಡಿ ಏನು ಒರಿಜಿನಲ್ pH ಇದೆಯಲ್ಲ, ನಮ್ ಬಾಡಿ ನ್ಯಾಚುರಲ್ ಇರೋಂಥದ್ದು ಅಲ್ಲಿಗೆ ಮೇಂಟೈನ್ ಆಗತ್ತೆ. ಓಕೆ, ತುಂಬಾ ಸಿಂಪಲ್ ಇದೆ ಇದು, ಕನ್ಫ್ಯೂಸ್ ಆಗೋದು ಬೇಡ. ಇಷ್ಟೇ ಇರೋದು. ನಾವು ತಿನ್ನೋ ಫುಡ್ ಎಲ್ಲ ಅಸಿಡಿಕ್ ಆಗಿರುತ್ತೆ, ಆಲ್ಮೋಸ್ಟ್ ಆಲ್ ಅಸಿಡಿಕ್ ಆಗಿರುತ್ತೆ. ಈ ಸ್ವಾಮೀಜಿ ಗುರುಜಿಗಳು ಇವರೆಲ್ಲ ಏನಿದೆ ಆಲ್ಮೋಸ್ಟ್ ಅವರು ತಟ್ಟೆಗಳಲ್ಲೆಲ್ಲ ನೋಡಿ, ಅವರಲ್ಲಿ ಆದಷ್ಟು ಫ್ರೆಶ್ ಇರುತ್ತೆ, ಬೇಯಿಸೋದಿಲ್ಲ ಹೆಚ್ಚು. ನಾವು ಬೇಯಿಸಿ ತಿಂದಾಗನೇ ಅಸಿಡಿಕ್ ಆಗೋದು. ಇದು ಇರೋದು ಕ್ಲಿಯರ್, ಇದು ಅದರಲ್ಲೇನು ಇಲ್ಲ. ನೀವು ಎಲ್ಲಿ ಬೇಕಾದ್ರೆ ರಿಸರ್ಚ್ ಮಾಡಿ ಹುಡುಕಿ ನಮ್ಮ ಬಾಡಿ pH ಏನಿದೆ ಏನಿಲ್ಲ ಎಷ್ಟಕ್ಕೆ ಇರಬೇಕು ಅಂತೇಳಿ ಗೂಗಲ್ ಮಾಡಿ, ಗೊತ್ತಾಗತ್ತೆ ನಿಮಗೆ. ಇದಲ್ಲಿಗೆ ನಾವು ಅಲ್ಕಲೈನ್ ವಾಟರ್ ಕುಡಿತಾ ಇದೀವಿ. ಇದು ಅಲ್ಕಲೈನ್ ವಾಟರ್ ಸ್ಟಾರ್ಟಿಂಗ್ ಏನ್ ಹೇಳಿದೆ 8.5, 9, 9.5 ಮೂರಲ್ಲಿ ಸ್ಟೆಪ್ ಬೈ ಸ್ಟೆಪ್. 1 ವೀಕ್ 8.5, ನೆಕ್ಸ್ಟ್ ವೀಕ್ 9.0, ನೆಕ್ಸ್ಟ್ ವೀಕ್ 9.5 ರೆಗ್ಯುಲರ್ ಆಗಿ ಕುಡಿಬೇಕು. ಅದಕ್ಕಿಂತ ಹೆಚ್ಚಿಗೆ ಕುಡಿಬಾರ್ದು. ಇನ್ನು ಮಕ್ಕಳಿಗೆ 8.5 ಕೊಡೋದು ಒಳ್ಳೇದು. ಅವರಲ್ಲಿ ಆಲ್ರೆಡಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ, ಅಲ್ಕಲೈನಿಟಿನೂ ಇರುತ್ತೆ. ಹಾಗಾಗಿ ಅವರಿಗೆ 8.5 ಅಥವಾ 9.0 ಒಳಗೆ ಕೊಡಬೇಕು. 9.5 ಕೊಡೋ ಅಗತ್ಯ ಇರಲ್ಲ. ಸ್ವಲ್ಪ ದೊಡ್ಡವರಾದ್ರೆ ಓಕೆ, ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಕ್ಲೀನ್ ವಾಟರ್ ಅಂತ ಇದೆ 7.0. ಇದು ಎಲ್ಲಿ ಯೂಸ್ ಆಗತ್ತಪ್ಪ ಅಂದ್ರೆ ಬೇಬಿ ಮಕ್ಕಳಿಗೆ, ತುಂಬಾ ಚಿಕ್ಕ ಮಕ್ಕಳಿಗೆ 7.0 ಅದು ನ್ಯೂಟ್ರಲ್ ಅಂತ ಏನಿರುತ್ತೆ ಅವ್ರ ಬಾಡಿನಲ್ಲಿ, ಆಲ್ರೆಡಿ ಮಕ್ಕಳ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಪವರ್ ಅಲ್ಕಲಿನಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಹೊರಗಡೆ ಪದಾರ್ಥ ಏನು ತಿನ್ನಕ್ ಸ್ಟಾರ್ಟ್ ಮಾಡಿರಲ್ಲ, ಇನ್ನು ಹೊರಗಡೆದು ಏನು ತಿನ್ನಲ್ಲ, ತಿಂದ್ರೆ ಮನೆಯಲ್ಲಿ ತಿಂತಾರೆ. ಹಾಗಾಗಿ 7.0 ಕೊಡೋದು ಒಳ್ಳೇದು. ಅದು ನಮ್ಮ ಬಾಡಿ ಏನಿದೆ 7.3 pH ಆ ಲೆವೆಲ್ಗೆ ಮ್ಯಾಚ್ ಆಗುತ್ತೆ. ಹಂಗಾಗಿ 7.0. ಇನ್ನು 6 pH ಇದೆಲ್ಲ ಕುಡಿಲಿಕ್ಕೆ. ಈ ಮೇಲ್ಗಡೆದು ಏನ್ ಹೇಳಿದೆ ನಿಮಗೆ ಎಲ್ಲ ಡ್ರಿಂಕಿಂಗ್ ವಾಟರ್ ಪರ್ಪಸ್. ಕೆಳಗಡೆದೇನಿದೆ ಇದೆಲ್ಲ ನಾನು ಫಸ್ಟ್ ಹೇಳಿದೀಗ ಗ್ರೀನು ಮತ್ತೆ ಈ ಬ್ಲೂ ಶೇಡ್ ಅಲ್ಲಿ ಬರುವಂತದ್ದೆಲ್ಲ ಅಲ್ಕಲೈನ್ ವಾಟರ್. ಇದ್ರ ಕೆಳಗಡೆದೇನಿದೆ ಯೆಲ್ಲೋ ಶೇಡ್ ಕೆಳಗೆ, ಇದು ಬಂದು ಅಸಿಡಿಕ್ ವಾಟರ್. ನಿಮ್ಮ ನೀರನ್ನ 2 ಬೈಫರ್ಕೇಟ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಒಂದು ಅಲ್ಕಲೈನ್, ಒಂದು ಅಸಿಡಿಕ್. ಓಕೆ, ಈಗ ಅಸಿಡಿಕ್ ವಾಟರ್ ಇದು ಬ್ಯೂಟಿ ವಾಟರ್. ನಮ್ಮ ಸ್ಕಿನ್ ಡಿಸೀಸಸ್ ಅಥವಾ ಸ್ಕಿನ್ ಅಲ್ಲಿ ಏನಾರ ಪ್ರಾಬ್ಲಮ್ ಆಗಿ ನಮಗೆ ಏನೇ ಆದ್ರೂ ಕೂಡ ಅದು ವಾಸಿ ಮಾಡುತ್ತೆ. ಆದಷ್ಟು ನಾವು ಇದನ್ನು ಬಳಸೋದ್ರಿಂದ 6 pH ಬಳಸೋದ್ರಿಂದ ಅದು ನಮಗೆ ಬ್ಯೂಟಿ ವಾಟರ್ ಅಂತ ಕರಿತೀವಿ. ಅದನ್ನ ನೀವು ಬ್ಯೂಟಿಷಿಯನ್ಗಳಿಗೆಲ್ಲ ಗೊತ್ತಿರುತ್ತೆ ಬ್ಯೂಟಿ ವಾಟರ್ pH ಏನಿರುತ್ತೆ ಏನು ಅಂತೇಳಿ. ಬ್ಯೂಟಿ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದೇ ತರ 2.5 ಅಸಿಡಿಕ್ ವಾಟರ್. 2.5 ಅಸಿಡಿಕ್ ವಾಟರ್ ಅಂದ್ರೆ ಅದು ನಮಗೆ ಬ್ಯಾಕ್ಟೀರಿಯಾ, ವೈರಸ್ ಪ್ರತಿಯೊಂದು ನಿಮಗೆ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗತ್ತಲ್ಲ ಔಟ್ಸೈಡ್ ಅಲ್ಲಿ, ಅದನ್ನ ಕಿಲ್ ಮಾಡುತ್ತೆ. ಇದೆಲ್ಲ ಡಾಕ್ಟರ್ಸ್ ಬಳಸ್ತಾ ಇರ್ತಾರೆ. ಹ್ಯಾಂಡ್ ಸ್ಯಾನಿಟೈಸರ್ ಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಹ್ಯಾಂಡ್ ಸ್ಯಾನಿಟೈಸರ್ ಕೊರೋನಾ ಟೈಮಲ್ಲಿ ಏನ್ ನೋಡಿರ್ತೀರಾ ಅದೇ ತರ ಹ್ಯಾಂಡ್ ಸ್ಯಾನಿಟೈಸರ್. ಇದರಲ್ಲಿ ಕೆಮಿಕಲ್ ಏನು ಇರೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ.
ನಿಮ್ ಮನೆಯಲ್ಲೇ ಯೂಸ್ ಮಾಡುವಂಥದ್ದು. ಇದು ಮಲ್ಟಿಪರ್ಪಸ್ ಮಿಷಿನ್, ಇದು ಮಲ್ಟಿಪರ್ಪಸ್ ಯೂಸ್ ಆಗುವಂಥದ್ದು. ನೀವ್ ಎಲ್ಲಾರ ರಿಸರ್ಚ್ ಮಾಡಿ, ನೀವು ಯಾರಿಗಾರ ವಿಚಾರಿಸಿ, ನಾವು ಎಷ್ಟು pH ವಾಟರ್ ಇದ್ರೆ ಕುಡಿಬೇಕು, ಎಷ್ಟು ಒಳ್ಳೇದು ಅಂತೇಳಿ ನಿಮಗೆ ಒಂದು ಅಂದಾಜ್ ಸಿಗುತ್ತೆ. RO ವಾಟರ್ ಪ್ಯೂರಿಫೈರ್ ಅಲ್ಲಿ ನೀವೇನ್ ಹಿಂದಿನ ವಿಡಿಯೋ ನೋಡಿದ್ರಿ, ಅದ್ರಲ್ಲೆಲ್ಲ ನಿಮಗೆ ಅಲ್ಕಲೈನ್ ಆಡ್ ಮಾಡ್ತೀವಿ RO ವಾಟರ್ ಪ್ಯೂರಿಫೈರ್ ಅಲ್ಲಿ. ಇದು ಅದೇ ವಾಟರ್ನ ನಿಮಗೆ ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡುತ್ತೆ. ನಮ್ಮ ಏನು ಅದರಲ್ಲಿ ಲವಣಾಂಶಗಳಿರುತ್ತೆ, ಮಿನರಲ್ಸ್ ಅಂತ ಹೇಳ್ತೀವಿ, ಆ ಮಿನರಲ್ಸ್ ನ ಒಳ್ಳೆ ಮಿನರಲ್, ಕೆಟ್ಟ ಮಿನರಲ್ ಅಂದ್ರೆ ಇದು ಔಟ್ಸೈಡ್ ಬಾಡಿಗೆ ಯೂಸ್ ಆಗುತ್ತೆ, ಇದು ಇನ್ಸೈಡ್ ಬಾಡಿಗೆ ಯೂಸ್ ಆಗುವಂಥದ್ದು. ಇದು ಅಲ್ಕಲೈನ್, ಇದು ಅಸಿಡಿಕ್. ನಮ್ಮ ಬಾಡಿ ಅಲ್ಕಲೈನ್ ಆಗಿದ್ದಷ್ಟು ನಮಗೆ ಕಾಯಿಲೆ ಬರೋದು ಕಡಿಮೆ. ಬರೋದೇ ಇಲ್ಲ ಅಂತ ಹೇಳಲಿಕ್ ಬರಲ್ಲ, ಯಾಕಂದ್ರೆ ಪ್ರತಿದಿನ ನಾವು ಔಟ್ಸೈಡ್ ಬರ್ತಾ ಇರ್ತೀವಿ, ಹೊಸದಾಗಿ ನಾವು ನಮಗೆ ಅಟ್ಯಾಕ್ ಆಗ್ತಾನೆ ಇರುತ್ತೆ, ಪ್ರತಿದಿನ ಅಟ್ಯಾಕ್ ಆಗ್ತಾ ಇರುತ್ತೆ. ನಮ್ಮ ಬಾಡಿನಲ್ಲಿ ಸೆಲ್ಫ್ ಡಿಫೆನ್ಸ್ ಇರುತ್ತೆ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳತ್ತೆ ಆಕ್ಚುಲಿ, ಅದು ಬರ್ದಿಲ್ದಂಗೆ. ಅದನ್ನ ಮೀರಿ ಬರುವಂತದ್ದನ್ನ ಇದು ಅವಾಯ್ಡ್ ಮಾಡುತ್ತೆ. ನಮ್ಮ ಬಾಡಿ ಯಾವಾಗ ಅಲ್ಕಲೈನ್ ಆಗಿ ಕನ್ವರ್ಟ್ ಆಗ್ತಾ ಇರತ್ತೆ, ಅವಾಗ ನಮ್ಮ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಯಾವುದೇ ಕಾಯಿಲೆಗಳಾದ್ರೂ ಬರೋದನ್ನ ಸ್ವಲ್ಪ ಮಟ್ಟಿಗಾರ ಅವಾಯ್ಡ್ ಆಗತ್ತೆ. 100% ಅಂತ ಹೇಳೋದಲ್ಲ, ಯಾಕಂದ್ರೆ ನಾವು ಮನೆ ಬಿಟ್ಟು ಹೊರಗಡೆ ಬರಲೇಬೇಕು. ಮನೆಯಲ್ಲೇ ಇದ್ರೂ ಕೂಡ ಎಷ್ಟೋ ಬ್ಯಾಕ್ಟೀರಿಯಾ ವೈರಸ್ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇರತ್ತೆ. ಹಾಗಾಗಿ ಅದು ತಡಿಲಿಕ್ಕೋಸ್ಕರ ನಾವು ಈ pH ವಾಟರ್ 9.5, 7 ನಿಂದ 9.5 ನಾವು ಕುಡಿಬೇಕು. ಇದರಲ್ಲಿ ಇನ್ನೊಂದು ಬರುತ್ತೆ 11.5 pH. ಅದು ಬಂದು ನಿಮಗೆ ತರಕಾರಿ ವಾಶ್ ಮಾಡಕ್ಕೆ, ಫ್ರೂಟ್ಸ್ ವಾಶ್ ಮಾಡಕ್ಕೆ, ಏನ್ ಅದಕ್ಕೆಲ್ಲ ಕೆಮಿಕಲ್ಸ್ ಹೊಡೆದಿರ್ತಾರಲ್ಲ, ಕೆಮಿಕಲ್ಸ್ ಹಾಕಿರ್ಲಿ, ಇದನ್ನ ಪ್ರೊಡಕ್ಷನ್ ಮಾಡುವಾಗ, ಬೆಳೆಯುವಾಗ ಕೆಮಿಕಲ್ ಏನ್ ಹಾಕಿರ್ತಾರೆ, ಕೆಡಬಾರ್ದು ಅಂತ ಹಾಕಿರ್ತಾರೆ. ನಿಮ್ಮ ಅಕ್ಕಿನಲ್ಲಿ ಕೂಡ ಇರುತ್ತೆ. ನೀವು ಮನೆಯಲ್ಲಿ ಯಾವ್ಯಾವ ಫುಡ್ ಅನ್ನ ಯೂಸ್ ಮಾಡ್ತೀರಾ, ತರಕಾರಿಗಳು, ಫ್ರೂಟ್ಸ್, ಪ್ರತಿಯೊಂದ್ರಲ್ಲೂ ಆಲ್ಮೋಸ್ಟ್ ಆಲ್ ಹಾಕಿರ್ತಾರೆ, ಯಾಕಂದ್ರೆ ಕೆಡಬಾರ್ದು ಅಂತ ಹಾಕಿರ್ತಾರೆ. ನಿಮಗೆ ಆ ಹುಳಗಳು ಬರಬಾರ್ದು ಅಂತ ಹಾಕೋದು ನಮ್ ಬಾಡಿಗೆ ಎಫೆಕ್ಟ್ ಮಾಡ್ದಲೇ ಇರುತ್ತಾ, ನೀವೇ ಯೋಚನೆ ಮಾಡಿ. ಮುಂಚೆ ಎಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಮುಂಚೆ ಎಲ್ಲ ಅಕ್ಕಿನಲ್ಲಿ ಹುಳ ಸಿಗೋದು, ತರಕಾರಿನಲ್ಲಿ, ಸೊಪ್ಪಲ್ಲಿ ಹುಳಗಳು ಸಿಗೋದು, ಈಗೆಲ್ಲ ಎಲ್ಲಿದೆ ಅಂದ್ರೆ ಯೋಚನೆ ಮಾಡಿ. ಅದಕ್ಕೆ ಕೆಮಿಕಲ್ ಹಾಕಿರುತ್ತೆ, ಪ್ರತಿಯೊಬ್ರು ಹಾಕಿರ್ತಾರೆ. ಎಲ್ಲೋ ಕೆಲವೇ ಮಂದಿ ಸಾವಯವ ಅಂತ ಹೇಳಿ ಏನು ಕೃಷಿ ಮಾಡ್ತಾರಲ್ಲ, ಅವ್ರು ಮಾತ್ರ ಹಾಕೋದಿಲ್ಲ, ಇನ್ನು ಬಾಕಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಹಂಗಾಗಿ ನಾವು ಅದನ್ನೆಲ್ಲ ರಿಮೂವ್ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅದು 11.5 pH. ಅದು ವೆಜಿಟೇಬಲ್ ವಾಷಿಂಗ್ ಅಂತ ಹೇಳಿ ಬರುತ್ತೆ, ಫ್ರೂಟ್ಸ್ ವೆಜಿಟೇಬಲ್ ವಾಶ್ ಮಾಡ್ಲಿಕ್ಕೆ. ಅದು ಕೂಡ ಇದ್ರಲ್ಲೇ ಬರುತ್ತೆ, ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಈ ಮಾಡೆಲ್ ಅಲ್ಲಿ. SD501 ಅಂತ ಏನ್ ಹೇಳಿದೆ, ಈ ಮಾಡೆಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಇದೇ ಇದ್ರ ಸ್ಪೆಸಿಫಿಕೇಶನ್ ಡೀಟೇಲ್ಸ್. ಇದು 2,77,000, 5 years ವಾರಂಟಿ ಇರುತ್ತೆ, 5 ವರ್ಷ ವಾರಂಟಿ ಇರುತ್ತೆ. ಓಕೆ, ಇದಾಯ್ತು ಈ ವಿಡಿಯೋ. ನೆಕ್ಸ್ಟ್ ಬೇರೆ ಇನ್ನು ಡೀಟೇಲ್ ಎಲ್ಲ ಬರುತ್ತೆ, ಹೆಂಗ್ ಯೂಸ್ ಆಗುತ್ತೆ ಏನು ಅಂತ ಹೇಳಿ. ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಒತ್ತಿ. ಓಕೆ, ಥ್ಯಾಂಕ್ ಯು.